ಕಾಂಗ್ರೆಸ್ಸಿಗರದೇ ಒಂದು ಸಂವಿಧಾನ, ನಾನೇನ್ ಡಿಸ್ಕೋ ಡ್ಯಾನ್ಸ್ ಆಡ್ತಿಲ್ಲ. ಮಂಡ್ಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಿರುದ್ಧ ಶಾಸಕ ಅನ್ನದಾನಿ ಗರ್ಜಿಸಿದ್ರು. ಇವ್ರದೇ ಒಂದು ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ ಕಾನೂನಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ನವ್ರದ್ದು ಒಂದು ಸಂವಿಧಾನ, ಕಾಂಗ್ರೆಸ್ನವ್ರದ್ದು ಒಂದು ಕಾನೂನು ಉಲ್ಟಾ ಮಾಡಿ DC ಅವ್ರ ಹತ್ರ, ತಹಸೀಲ್ದಾರ್ ಅವ್ರ ಹತ್ರ ಬರೆಸ್ತಕ್ಕಂಥ ಒಂದು ನೀಚ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಈ ಜಿಲ್ಲೆ ಒಳಗಡೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ನಮ್ಮ ತಾಲೂಕಲ್ಲಿ ಒಬ್ರು ಗೆದ್ಬಿಟ್ಟು ಅವರ ಮಹಾನ್ ನಾಯಕರು. ನಾವು ಆಡಳಿತ ಗಿರಾಕಿ ಅಂತ ಏನು ಕೆಲಸ ಮಾಡಲಿಲ್ವಂತ ಹೇಳಿ ನನ್ನನ್ನು ಭಾಳ ಏಕವಚನದಲ್ಲಿ ನಿಲ್ಲಿಸಿದಾನೆ ಮನುಷ್ಯ. ನಾನು ಒಂದು ಮಾತು ಹೇಳಿದೆ, ಹೌದಪ್ಪ ನಾನು ಜಾನಪದದಲ್ಲಿ PhD ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ. ನಮ್ಮವ್ವ ನಾಟಿ ಹಾಕುವಾಗ ಪದ ಹೇಳ್ತಿದ್ಲು, ಶೋಭಾನ ಪದ ಹೇಳ್ತಿದ್ಲು, ಅವಳ ಜೊತೆ ಸೇರ್ಕೊಂಡು ನಾನು ಜಾನಪದ ಹಾಡುಗಳನ್ನು ಆಡ್ತಾ ಇದ್ದೀನಿ. ನಾನೇನು ಡಿಸ್ಕೋ ಡ್ಯಾನ್ಸ್ ಏನು ಆಡ್ತಾ ಇಲ್ಲ ಅಂತ ನಾನು ಅವ್ನಿಗೆ ಹೇಳಿದೆ, ಕೌಂಟ್ರ್ ಮಾಡಿದೆ. ಜೊತೆಗೆ ಅವ್ರ ಥರ ದಿನ ಗೋಲ್ಡ್ ಪಿಂಚ್ ಅಂತ ಒಂದು ಹೋಟ್ಲಿದೆ, ಹೋಟ್ಲ್ ಹೆಸ್ರನ್ನು ಹೇಳ್ಬಿಡ್ತೀನಿ. ಒಂದು ರೂಮ್ನ ಗುತ್ತಿಗೆ ತಗೊಂಡವ್ರೆ, ಸಂಜೆ 7 ಗಂಟೆ ಆದರೆ ಒಂದು 4-5 ಜನ ಹೋಗಿ ದಿನ ಇಸ್ಪಿಟ್ ಆಡೋದೇ ಕೆಲಸ ಅವ್ರಿಗೆ. ಯಾವ ಜನನೂ ಇಲ್ಲ, ಯಾವ ಸಮಾಜ ಸೇವೆನೂ ಇಲ್ಲ, ಏನಿಲ್ಲ. ನಾನು ಹೇಳಿದೆ, ನೀನು ಇಸ್ಪಿಟ್ ಆಡೋಕೆ ಗಿರಾಕಿ ಕಣೆಯ ನೀನು, ನಾನು ಆಡೋಳವನು, ನೀನು ಇಸ್ಪಿಟ್ ಆಡೋಕೆ ಗಿರಾಕಿ ಅಂತ ಹೇಳಿದೆ. ನಾನು ಮಹಾನ್ ದುರಹಂಕಾರದ ವಿಚಾರಗಳು, ದುರಹಂಕಾರದ ಮಾತುಗಳು. ಇವತ್ತು ನಾನು ಹೇಳಿದೆ, ದೇವೇಗೌಡಾಜಿ ಅವರು ನಮಗೆ ಲಂಚ ಹೊಡೆಯೋದು ಕಲಿಸಿಲ್ಲ, ಭ್ರಷ್ಟಾಚಾರಿ ಆಗುವಂತ ಕಲಿಸ್ಲಿಲ್ಲ, ಜನರಿಗೆ ಮೋಸ ಮಾಡುವಂತ ಕಲಿಸ್ಲಿಲ್ಲ, ಕಾರ್ಯಕರ್ತರಿಗೆ ತೊಂದರೆ ಕೊಡುವಂತ ಕಲಿಸ್ಲಿಲ್ಲ. ಇವತ್ತು ನಮಗೆ ಇವರೇನು ಇವತ್ತು ಅವ್ರ ಹೆಸರಿನಲ್ಲಿ ಒಂದು ಮನೆ ಇಲ್ಲ, ದೇವೇಗೌಡಾಜಿ ಅವರ ಹೆಸರಿನಲ್ಲಿ ಒಂದು ಭೂಮಿ ಇಲ್ಲ. ಅಂಥವರ ಶಿಷ್ಯಂದರಾಗಿ ಇವತ್ತು ನಾವು ಬದುಕ್ತಾ ಇದ್ದೀವಿ, ಪಕ್ಷ ಕಟ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಈ ಜಿಲ್ಲೆನಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು JDS ಗಟ್ಟಿಯಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ನೀವು ಹೆಚ್ಚು ಸದಸ್ಯತ್ವವನ್ನ ನೋಂದಣಿ ಮಾಡಬೇಕು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಯುವ ನಾಯಕರು ಇವತ್ತು ಇಡೀ ರಾಜ್ಯದಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ನಮಗೂ ಒಂದು ಹೇಳಿದ್ದಾರೆ, ನೀವು ಕೂಡ SC ST ವಿಂಗ್ JDS ವಿಂಗ್ ಅನ್ನ ವಿಭಾಗವನ್ನ ಗಟ್ಟಿಯಾಗಿ ಕಟ್ಟಬೇಕು. ನೀವು ಕೂಡ ರಾಜ್ಯದಾದ್ಯಂತ ಇವತ್ತು ಪ್ರವಾಸ ಮಾಡಿ SC ST ಸಮಾಜವನ್ನ ಈ ಪಕ್ಷಕ್ಕೆ ಹೆಚ್ಚು ಜನರನ್ನ ಕರ್ಕೊಂಡು ಬರ್ತಕ್ಕಂಥದ್ದು, ಮೆಂಬರ್ಶಿಪ್ ಮಾಡಿಸ್ತಕ್ಕಂಥ ಕೆಲಸವನ್ನ ನೀವು ಕೂಡ ಮಾಡಬೇಕು. ಪರಿಶಿಷ್ಟ ಜಾತಿ ವಿಭಾಗದ ಇವತ್ತು JDS ಘಟಕ ಅಂತಕ್ಕಂಥ ಮಾತನ್ನ ಇವತ್ತು ನಮಗೆ ಹೇಳಿದ್ದಾರೆ ಯುವ ನಾಯಕರು. ಅದರ ಪ್ರಕಾರ ಈ ರಾಜ್ಯದಲ್ಲಿ ಇವರ ಪ್ರವಾಸ ಮುಗಿತಿದ್ದಾಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಪ್ರವಾಸ ಮುಗಿತಿದ್ದಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ SC ST ಘಟಕವನ್ನ ರಾಜ್ಯದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಟ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಮಚಂದ್ರ ಅವರು ಬಹಳ ಚೆನ್ನಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಕಳೆದ ಬಾರಿ 1,500 ಓಟಲ್ಲಿ ಏನೋ ಸೋತಿದ್ದಾರೆ ಪಾಪ ಅವರು. 1,500 ಓಟು ಆ ಸೋಲಲ್ಲ, ಆಯ್ತು ನಾನೇ ಹೇಳ್ತೀನಿ ಇರಪ್ಪ, ಆ ಸೋಲಲ್ಲ, ಆ ಸೋಲು ಗೆಲುವಂತಾನೆ ನಾವು ಪರಿಗಣಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 1,500 ಓಟ್ ಏನು ಅದೇನು ಮಹಾನ್ ಓಟ್ ಅಲ್ಲ, ಆದ್ರೆ 1,500 ಈಗ ಈಗಿರೋ ಶಾಸಕರ ಬಗ್ಗೆ ಅದನ್ನ ರಾಮಚಂದ್ರ ಅವ್ರು ಮಾತನಾಡುವಾಗ ಅವ್ರು ಮಾತನಾಡ್ತಾರೆ, ಕೌಂಟರ್ ಮಾಡ್ತಾರೆ ಅವ್ರಿಗೆ ಅವರೇ ಸಾಟಿ ಅಲ್ವೇ? ಆ ಶಾಸಕರು ಮಾತಾಡಿರೋದನ್ನ ಅವ್ರ ಕೈಯಲ್ಲಿ, ಅವ್ರ ಬಾಯಲ್ಲಿ ಅವ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದಕ್ಕೆ ಎಲ್ಲ ವಿಚಾರಗಳನ್ನು ತಂದಿದ್ದಾರೆ. ನೀವು ಹೇಳ್ತಾರೆ ಗಣಿಗ ರವಿ ವಿಚಾರನ ನೀವು ಕೇಳಿ, ಅರ್ಥ ಆಯ್ತಾ? ಖಂಡಿತ ಅವರೇ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗೋಣ. ಇವತ್ತು ಹೆಚ್ಚು ಸದಸ್ಯತ್ವವನ್ನು ನಾವು ಮಾಡಿ ಮುಂದಿನ ದಿನಗಳಲ್ಲಿ 3ನೇ ಬಾರಿಗೆ ಈ ರಾಜ್ಯದಲ್ಲಿ 2028ಕ್ಕೆ ಮತ್ತೊಮ್ಮೆ ಕುಮಾರಣ್ಣನನ್ನ ಮುಖ್ಯಮಂತ್ರಿ ಮಾಡಬೇಕು. ಮತ್ತೊಮ್ಮೆ ಮುಖ್ಯಮಂತ್ರಿ ಕುಮಾರಣ್ಣನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕೆಟ್ಟ ರಾಜಕೀಯವನ್ನ ಮುಂದಿನ ದಿನಗಳಲ್ಲಿ ನಾವು ಕೊನೆಗಾಣಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಈ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಶಾಸ್ತಿಯನ್ನ ಮಾಡೋಣ, ಪಾಠ ಕಲಿಸೋಣ ಈ ಜಿಲ್ಲೆಯಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೊಂದ್ಸಾರಿ ಈ ಜಿಲ್ಲೆನಲ್ಲಿ
2028ಕ್ಕೆ 7ಕ್ಕೆ 7 ಸ್ಥಾನವನ್ನ ಗೆಲ್ಲೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.